ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಕಲಾ ತರಂಗಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಭಾರತಿಯಮ್ಮ ಅಥವಾ ನಮ್ಮ ಭಾರತಿ ವಿಷ್ಣುವರ್ಧನ್ ಅವರು ಬಹಳ ಅಪರೂಪದ ಚೆಲುವೆ ಅಲ್ವಾ. ಅವರ ಒಂದು ಎತ್ತರದ ನಿಲುವು ಎಲ್ಲವೂ ಸೇರಿ ಒಂದು ಬಹಳ ಆಕರ್ಷಣೆಯ ಸುಂದರಿ ಹಾಗೂ ಒಳ್ಳೆಯ ಕಲಾವಿದೆ, ಒಳ್ಳೆಯ ಕ್ರೀಡಾಪಟು ಕೂಡ ಆಗಿದ್ದರು. ಹಾಗೆ ಒಳ್ಳೆಯ ನೃತ್ಯಗಾರ್ತಿ ಕೂಡ ಆಗಿದ್ದರು. ಕಾಲೇಜ್ ಸಮಯದಲ್ಲಿ ಇವರಿಗೆ ನೃತ್ಯ ಮತ್ತು ಒಂದು ಕ್ರೀಡೆ ಅಂದರೆ ಬಹಳ ಆಸಕ್ತಿ ಅಂತೆ. ಹಾಗೆ ಅದರಲ್ಲೆಲ್ಲ ನಮ್ಮ ರಾಜ್ಯ ಮಟ್ಟಕ್ಕೆಲ್ಲ ಹಾಡಿದ್ದಾರೆ ಇವರು. ಹಾಗೆ ಚಿತ್ರಗಳಲ್ಲೂ ಅಷ್ಟೇ ಒಳ್ಳೆಯ ಚಿತ್ರಗಳಲ್ಲಿಯೂ ಅಭಿನಯ ಕೂಡ ಮಾಡಿದ್ದಾರೆ. ಒಳ್ಳೆಯ ಹಾಡುಗಳು ಕೂಡ ಇವರಿಗೆ ಸಿಕ್ಕಿದೆ. ನಮ್ಮ ವಿಷ್ಣು ಸರ್ನ ಮದುವೆ ಆದ ನಂತರ ಇವರ ಬದುಕಿಗೆ ಇನ್ನಷ್ಟು ವರ್ಚಸ್ಸು, ಮೆರುಗು ಎಲ್ಲವೂ ಕೂಡ ಹೆಚ್ಚಿಸಿತು. ಎಲ್ಲಿ ಕೂಡ ಇವರಿಗೆ ಒಂದು ಅಹಂ ಇಲ್ಲ, ಅತಿಯಾದ ವರ್ತನೆ ಇಲ್ಲ. ನಮ್ಮ ವಿಷ್ಣು ಸರ್ ಹೇಗಿದ್ದರು, ಅವರ ವಿಷ್ಣು ಸರ್ನ ಒಂದು ವೈಯಕ್ತಿಕ ಜೀವನ ಹೇಗಿತ್ತು, ಅವರೊಂದು ರೀತಿಯ ಡೀಸೆಂಟ್ ವ್ಯಕ್ತಿ ಅಲ್ವ. ಹಾಗೆ ಅದಕ್ಕೆ ಬದಲಾಗಿ ಅವರ ಪತ್ನಿ ಕೂಡ ಇದ್ದರು. ಏನೇ ಈಗ ಒಂದು ಸ್ಮಾರಕದಲ್ಲೇ ಏನೇನೋ ಗಲಾಟೆ ಬಂದರು ನೋಡಿ, ಅದರಲ್ಲಿ ಯಾವುದರಲ್ಲಿ ಜಾಸ್ತಿ ಅತಿಯಾಗಿ ಮೂಗು ತೂರಿಸಲಿಕ್ಕೆ ಹೋಗಿಲ್ಲ. ಎಲ್ಲೂ ತಮ್ಮ ಹೆಸರನ್ನು ಕೆಡಿಸಿಲ್ಲ. ಅವರು ತಾಳ್ಮೆ ಸಂಯಮದಿಂದ ವರ್ತನೆ ಮಾಡಿ ಅದಕ್ಕೆ ಪರಿಹಾರ ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಕಲಾವಿದೆ ಮಾತ್ರ ಅಲ್ಲ, ಒಂದು ಒಳ್ಳೆಯ ಗುಣದ ಸ್ವಭಾವದ ನಮ್ಮ ಕಲಾವಿದೆ ಅಂತ ಕೂಡ ಇನ್ನೊಮ್ಮೆ ಅವರನ್ನು ಹೇಳ್ಬೋದು. ನನಗೆ ಭಾರತಿ ವಿಷ್ಣುವರ್ಧನ್ ಅಂದಾಗ ನನಗೆ ತಕ್ಷಣ ಹೀಗೆ ಕಣ್ಣಿಗೆ ಹಾದು ಹೋಗೋದು ಬಾಳ ಬಂಗಾರ ನೀನೊಂದು ಪಾತ್ರೆಯಲ್ಲಿ ಅವರ ಮುಖ ಕಾಣ್ತಾ ಇರುತ್ತಲ್ಲ, ಅದು ನನಗೆ ಕಾಣುತ್ತೆ. ಆಮೇಲೆ ಪ್ರೀತಿನೇ ಆದೆ ಅವರು ತಂದ ಆಸ್ತಿ ನಮ್ಮ ಬಾಳಿಗೆ ನಂತರದಲ್ಲಿ ಬಾರೇ ಬಾರೇ ಅಂದದ ಚೆಲುವಿನ ತಾರೆ ಹಾಗೆ ಹೇಳಿ ನಮ್ಮ ವಿಷ್ಣು ಸರ್ ಅವರಿಗೆ ತಾಲಿನೇ ಕಟ್ಟಿಬಿಟ್ರು ಹಾಗೆ ಅಂಥ ಸುಂದರಿಗೆ. ಹಾಗಾಗಿ ಒಳ್ಳೆಯ ಜೋಡಿ, ಅದ್ಭುತವಾದ ಜೋಡಿ. ಇಬ್ಬರು ಹೆಣ್ಣು ಮಕ್ಕಳು ಕೂಡ ಅವರಿಗೆ ದತ್ತುಪುತ್ರಿಯರಿದ್ದಾರೆ. ಅದು ಅವರಿಗೆ ಇನ್ನೊಂದು ಅವರ ಜೀವನಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ಯಾವಾಗಲೂ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂದರೆ, ತಂದೆ ತಾಯಿ ಅಂದರೆ ಬಹಳ ಪ್ರೀತಿ ಇರುತ್ತಲ್ಲ, ಗಂಡು ಮಕ್ಕಳಿಗೆ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಒಂದು ಕೈ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ದತ್ತು ಮಕ್ಕಳಾಗಿ ಹೆಣ್ಣು ಮಕ್ಕಳನ್ನು ತೆಗೆದಿದ್ದು ಅವ್ರದ್ದು ಇನ್ನೊಂದು ಏನು ಹೇಳೋದು, ಅವರ ಒಂದು ಒಳ್ಳೆಯ ಸಮಯಕ್ಕೆ ಹಾಗೆ ತಗೊಂಡಿದ್ದಾರೆ. ಹಾಗಾಗಿ ಮಕ್ಕಳು ಇವಾಗ ದೊಡ್ಡವರಾದರೂ ಅವರಿಗೂ ಒಂದು ಆಸರೆಯಾಗಿ ಕೂಡ ಇದ್ದಾರೆ. ಒಳ್ಳೆಯ ಅಪ್ಪ ಅಮ್ಮ ಹೇಗಿದ್ದಾರೆ ಹಾಗೆ ಒಳ್ಳೆಯ ಗುಣದ ಇಬ್ಬರು ಹೆಣ್ಣು ಮಕ್ಕಳು. ನಮ್ಮ ಭಾರತಿಯಮ್ಮ ಭಾರತೀಯ ಚಿತ್ರರಂಗದಲ್ಲೇ ಪ್ರಖ್ಯಾತ ಬಹುಭಾಷಾ ಕಲಾವಿದರಲ್ಲ. ಅವರು ಕನ್ನಡದ ಮುಖ್ಯ ಕಲಾವಿದೆ ಆದರೂ ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಹೀಗೆ ಎಲ್ಲದರಲ್ಲೂ ಅಭಿನಯಿಸಿ ಅವರು ಪಂಚಭಾಷಾ ತಾರೆ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಅದರಲ್ಲಿ ಅವರಿಗೆ ಒಳ್ಳೆಯ ಕನ್ನಡದಲ್ಲಿ ಎಂತೆಂಥ ಕಥೆಗಳು ಸಿಕ್ಕಿತ್ತು, ಹಾಗೆ ಅವರಿಗೆ ಬೇರೆ ಭಾಷೆಗಳಲ್ಲೂ ಕೂಡ ಅವರಿಗೆ ಒಳ್ಳೆಯ ಕಥೆಗಳು, ಒಳ್ಳೆಯ ಹಾಡುಗಳೆಲ್ಲ ಸಿಕ್ಕಿದೆ. ಅಲ್ಲಿ ಕೂಡ ಕನ್ನಡದ ಕೀರ್ತಿ ಪತಾಕೆಯನ್ನು ಕೂಡ ಅವರು ಹಾರಿಸಿ ಬಂದಿದ್ದಾರೆ. ಅವರು ಮಲಯಾಳಮಲ್ಲಿ ಮೋಹನ್ ಲಾಲ್ ಜೊತೆ ಅವರು ಭರತಮ್ ಅಂತ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಆ ಸಿನಿಮಾ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಮೋಹನ್ ಲಾಲ್, ನೆಡುಮುಡಿ, ಭಾರತಿಯಮ್ಮ ಎಲ್ಲರೂ ಕೂಡ ಸೇರಿ ಅಭಿನಯ ಮಾಡಿದ ಸಿನಿಮಾದು ಅದ್ಭುತ ಅಂದರೆ ಅಂಥ ಒಂದು ಅದ್ಭುತ ಸಿನಿಮಾಗಳನ್ನು ನಾನು ನಿಜವಾಗ್ಲೂ ನೋಡಲೇ ಇಲ್ಲ. ಹಾಗಾಗಿ ಅದರಲ್ಲಿ ಮುಖ್ಯ ಪಾತ್ರ ನಮ್ಮ ಭಾರತಿಯಮ್ಮನಿಗಿತ್ತು. ಇನ್ನಷ್ಟು ಮಲಯಾಳ ಇಡೀ ನಮ್ಮ ಕೇರಳ ರಾಜ್ಯದಲ್ಲೇ ಇವರು ಎಲ್ರಿಗೂ ಕೂಡ ಒಂದು ಸಿನಿಮಾದಿಂದ ಪರಿಚಿತರಾದ್ರದಲ್ಲದೆ ಬೇರೆ ಸಿನಿಮಾಗಳಲ್ಲೂ ಕೂಡ ಭಾರತಿಯಮ್ಮ ಅಮ್ಮನ ಪಾತ್ರವಾಗಿಲ್ಲ ನಟಿಸಿದ್ದಾರೆ. ಎಲ್ಲ ಭಾಷೆಯಲ್ಲೂ ಕೂಡ ಅವರು ನಾಯಕಿಯಾಗಿದ್ದಾರೆ. ಆಮೇಲೆ ಅಮ್ಮನ ಪಾತ್ರ, ಅಕ್ಕ ಪಾತ್ರ ಹೀಗೆಲ್ಲ ಒಳ್ಳೆ ಪಾತ್ರಗಳು ಅವರಿಗೆ ಸಿಕ್ಕಿದೆ. ಕನ್ನಡದಲ್ಲಿ ಎಲ್ಲ ಸೇರಿ ಅವರೊಂದು 150 ಸಿನಿಮಾಗಿಂತ ಮೇಲೆ ಮಾಡಿದ್ದಾರೆ. ಆದರೆ ಸಿನಿಮಾ ರಂಗದಿಂದ ನಿಧಾನವಾಗಿ ಅವರೇ ದೂರ ಸರಿದ್ರು ಬಿಟ್ಟರೆ ಅವರನ್ನು ಸಿನಿಮಾ ರಂಗ ಯಾವತ್ತೂ ದೂರ ತಳ್ಳಿಲ್ಲ. ಎಂತಹ ಸುಂದರಿ ಅಲ್ವಾ. ನಮ್ಮ ಸಂಗೀತ ಶೃಂಗೇರಿ ಸ್ವಲ್ಪ ಹೀಗೆ ಅಲ್ವಾ, ನೀವು ಒಂದು ಸಲ ನೋಡಿ. ಯಾಕಂದರೆ ಈಗ ಯಾರಾದರೂ ಕಮೆಂಟ್ ಮಾಡ್ಬೋದು, ಸಂಗೀತ ಶೃಂಗೇರಿನ ಇವರಿಗೆ ಯಾಕೆ ಹೋಲಿಸ್ತಾರೆ. ಸಂಗೀತ ಶೃಂಗೇರಿ ಒಳ್ಳೆಯ ಸುಂದರಿ ಅಲ್ವಾ. ಅವರಿಗಿಲ್ಲಾಂದರೆ ಸತಿ ಪಾತ್ರ ಖಂಡಿತವಾಗಿ ಸಿಗಲ್ಲ. ಅಮ್ಮ ಮಗಳ ಥರ ನನಗೆ ಅನ್ನಿಸುತ್ತೆ ಇವರನ್ನು ನೋಡಿದರೆ. ಅವರೂ ಸುಂದರಿ, ಇವರು ಸುಂದರಿ, ಇಬ್ಬರನ್ನು ನೋಡಿದರೆ ಒಂದು ಸಣ್ಣ ಮ್ಯಾಚ್ ಇದೆ ಇವರ ಮುಖಛಾಯೆಗೆ. ಹಾಗಾಗಿ ನಾನೊಂದು ಸಲ ಫೋಟೋ ಕೂಡ ಹಾಕಿದ್ದೆ ಎಲ್ಲೋ, ಇವರಿಬ್ಬರು ಒಂದೇ ಥರ ಇದ್ದಾರೆ ಅಂತ. ಅದರಲ್ಲಿ ಎಲ್ಲರೂ ಹೌದು ಅಂತ ಫೇಸ್ಬುಕ್ಕಲ್ಲಿ ಕಮೆಂಟ್ ಕೂಡ ಹೊಡೆದಿದ್ದರು. ಅಂತಹ ಒಂದು ನಮ್ಮ ಅದ್ಭುತ ಸುಂದರಿ ಅಮ್ಮ ನಮ್ಮ ಭಾರತಿಯಮ್ಮ. ಸಿನಿಮಾ ಒಂದು ಜೀವನದಲ್ಲಿ 50 ವರ್ಷ ಇವರು ಕೆಲಸ ಮಾಡಿದ್ದಾರೆ.
ಅದು ಯಾರಿಗೆ ನಮಗೆಲ್ಲ ಅನಿಸೋದೇ ಇಲ್ಲಲ್ಲ. ಅಂದರೆ ಇವರು ಆಯ್ಕೆ ಮಾಡ್ತಾ ಇದ್ದಿದ್ದ ಪಾತ್ರಗಳು ಹಾಗಿತ್ತು. ಹಾಗಾಗಿ ಇವರು ತುಂಬ ಚಿತ್ರಗಳಲ್ಲಿ ನಟನೆ ಮಾಡಿಲ್ಲ ಅಂದ್ರೂ 150ಕ್ಕಿಂತ ಮೇಲೆ ಮಾಡಿದ್ದಾರೆ. ಅದು ಅಂತಹ ಹೆಸರು ಮಾಡಿದಂಥ ಸಿನಿಮಾದಲ್ಲಿ ಮಾತ್ರ ಇವರು ಅಭಿನಯ ಮಾಡಿದ್ದಾರೆ. ಹಿಂದಿಯಲ್ಲಿ ಕೂಡ ಅಷ್ಟೇ, ಇವರಿಗೆ ಹಿಂದಿಯಲ್ಲಿ ಇವರು ವಿನೋದ್ ಖನ್ನಾ, ದಿಲೀಪ್ ಕುಮಾರ್ ಹೀಗೆ ಒಳ್ಳೊಳ್ಳೆ ನಟರೊಂದಿಗೆ ಮಾಡಿದ್ದಾರೆ. ಕನ್ನಡದಲ್ಲಿ ಮತ್ತೆ ಕೇಳಬೇಕಾ ನಿಮಗೆ, ರಾಜೇಶ್ ಅವರು, ಕಲ್ಯಾಣ್ ಕುಮಾರ್ ಅವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ನಮ್ಮ ಭಾರತೀಯಮ್ಮ ಒಳ್ಳೆ ಮ್ಯಾಚ್ ಆಗಿ, ವಿಷ್ಣುವರ್ಧನ್ ಸರ್, ಅಂಬರೀಷ್ ಹೀಗೆ ಅನಂತ್ ನಾಗ್ ಎಲ್ಲರ ಜೊತೆ ಕೂಡ ಅಭಿನಯ ಮಾಡಿದ್ದಾರೆ. ಎಲ್ಲ ಭಾಷೆಯಲ್ಲಿ ಒಳ್ಳೊಳ್ಳೆ ನಾಯಕರು ಸಿಕ್ಕಿದ್ದಾರೆ ಅವರಿಗೆ, ಒಳ್ಳೊಳ್ಳೆ ಕತೆ ಸಿಕ್ಕಿದೆ. ಹಾಗೆ ಅದಕ್ಕೆ ತಕ್ಕದಾದ ಹಾಡಿನ ದೃಶ್ಯ, ಹಾಡುಗಳು ಎಲ್ಲವೂ ಸಿಕ್ಕಿದೆ. ಇವರು ಹಾಡ್ತಾಯಿದ್ರು, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಭಾರತೀಯಮ್ಮ ಹಾಡ್ತಾಯಿದ್ರು. ಅವರು ಕೆಲವು ಸಿನಿಮಾಕ್ಕೆ ಹಾಡಿದ್ದಾರೆ ಅನ್ನುವ ಒಂದು ಮಾತುಗಳು ಕೂಡ ಇದೆ. ಅದು ಅಲ್ಲದೆ ಇವರು ಸಹಾಯಕ ನಿರ್ದೇಶಕಿಯಾಗಿ ಕೂಡ ಒಂದು 2-3 ಸಿನಿಮಾದಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಏನು ಹೇಳೋದು, ಸಕಲ ಕಲಾ ವಲ್ಲಭೆ ನಮ್ಮ ಭಾರತೀಯಮ್ಮ ಅವರು. ಸ್ವಾತಂತ್ರ್ಯ ಸಿಕ್ಕಿದ 3 ವರ್ಷಕ್ಕೆ ಇವರು ಹುಟ್ಟಿರೋದು. ಇವರು 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರೆ ಇವರು 50ನೇ ಇಸವಿಗೆ ಹುಟ್ಟಿರೋದು. ಹಾಗೆ ಭಾರತಿ ಅನ್ನೋ ಹೆಸರು ಬಂದಿರಬೇಕು ಇವರಿಗೆ, ಬಂದಿದೆ ಅಂತ ಒಂದು ಮಾಹಿತಿ ಕೂಡ ನಾನು ಕೇಳಿದ್ದೀನಿ. ಅದರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ಭಾರತಿ ಅನ್ನೋ ಹೆಸರು, ನಾವು ಚಿಕ್ಕದಿರುವಾಗ ಯಾರೋ ಹೇಳಿರೋದು ಭಾರತಿ ಅಂತ ಹೆಸರು ಬಂದಿರೋದು ಇವರಿಗೆ ಸ್ವಾತಂತ್ರ್ಯದ ಹೊತ್ತು ಹುಟ್ಟಿರೋದಕ್ಕಿಂತ. ಆಮೇಲೆ ಇವರು ಭದ್ರಾವತಿಯ ಮರಾಠಿ ಕುಟುಂಬದಲ್ಲಿ ಹುಟ್ಟಿರೋದು. ಇವರ ತಂದೆ ಹೆಸರು ಎಂ ರಾಮಚಂದ್ರ ಅಂತ, ತಾಯಿ ಹಾಗೆ ಭದ್ರಾವತಿ ಅಂತ ಹೆಸರು ಇವರದ್ದು. ಇವರ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ, MLA ಸ್ಕೂಲಲ್ಲಿ, ಪ್ರೌಢಶಾಲೆಯಲ್ಲಿ. ಆಮೇಲೆ ಕಾಲೇಜು ಬಂದು ಮಹಾರಾಣಿ ಕಾಲೇಜು, ನೋಡಿ ಎಲ್ಲ ಹೆಣ್ಣು ಮಕ್ಕಳು ಹೋಗೋದು ಹೆಚ್ಚಾಗಿ ಮಹಾರಾಣಿ ಕಾಲೇಜ್ ಅಲ್ವಾ. ಅಲ್ಲಿ ಒಂದು ವಿಜ್ಞಾನ ವಿಭಾಗದಲ್ಲಿ ಇವರು ಓದ್ತಾ ಇದ್ರಂತೆ. ಅಲ್ಲಿರುವಾಗಲೇ ಇವರಿಗೆ ಕ್ರೀಡೆ ಮತ್ತು ಈ ಒಂದು ನೃತ್ಯದಲ್ಲಿ ಬಹಳ ಆಸಕ್ತಿ ಎಲ್ಲ ಇತ್ತು. ಇವರ ಫೋಟೋ ನೋಡಿ ಮೊದಲು ಇವರನ್ನು ಸಿನಿಮಾಕ್ಕೆ ಕರ್ಕೊಂಡು ಬರೋದೇ ನಮ್ಮ ಕಲ್ಯಾಣ್ ಕುಮಾರ್ ಅವರು. ಅಂದರೆ ಆ ಸಿನಿಮಾ ನೆಕ್ಸ್ಟ್ ಬಿಡುಗಡೆ ಆಗುತ್ತೆ. ಇವರ ಪಂತುಲ್ ಅವರೊಂದು ಸಿನಿಮಾದಲ್ಲಿ ನಟಿಸ್ತಾರೆ, ಅದು ಮೊದಲು ಬಿಡುಗಡೆ ಆಗುತ್ತೆ. ಹಾಗೆ ಮೊದಲು ಇವರ ಒಂದು ಫೋಟೋ ನೋಡಿ ಇಷ್ಟಪಟ್ಟವರಂದರೆ ಇವರು ಒಳ್ಳೆ ತಾರೆ ಆಗ್ಬೋದು ಅಂತ ಇಷ್ಟಪಟ್ಟವರು ನಮ್ಮ ಹಳೆಯ ಕಲ್ಯಾಣ್ ಕುಮಾರ್ ಅಲ್ವಾ. ಕಲ್ಯಾಣ್ ಕುಮಾರ್ ಕೂಡ ಬೇಗನೆ ಕಾಲವಾಗಿದ್ದಾರಲ್ವ. ಇವರ ಮೊದಲ ಅಭಿನಯ ಲವ್ ಇನ್ ಬೆಂಗಳೂರು ಕಲ್ಯಾಣ ಕುಮಾರ್ ಜೊತೆ, ಮತ್ತು ಇವರ ಪಂತುಲ್ ಅವರ ಸಿನಿಮಾದಲ್ಲಿ ದುಡ್ಡೇ ದೊಡ್ಡಪ್ಪ ಸಿನಿಮಾ ಒಂದು ಒಳ್ಳೆ ಹೆಸರು ತಂದಿತ್ತು. ಮತ್ತು ಕರ್ನಾಟಕದಲ್ಲೆಲ್ಲ ಇವರ ಪರಿಚಯನ ಆಗ್ತಾ ಬಂತು. ನಂತರದಲ್ಲಿ ಇವರು ಸಂಧ್ಯಾ ರಾಗ, ಅದರಲ್ಲಂತೂ ಇವರು ಇಡೀ ನಮ್ಮ ಕರ್ನಾಟಕಕ್ಕೇ ಪರಿಚಯ ಆಯಿತು. ಅನಂತರ ಇವರು ಹಿಂದೆ ತಿರುಗಿ ನೋಡಿಲ್ಲ. ಮತ್ತು ಈ ನಮ್ಮ ಏನು ಹೇಳೋದು, ಡಾಕ್ಟರ್ ರಾಜ್ಕುಮಾರ್ ಜೊತೆ ಇವರಿಗೆ ದೈತ್ಯ ಕಲಾವಿದ ಅಂತ ಹೇಳಲ್ವ, ದೈತ್ಯ ಪ್ರತಿಭೆಯೊಂದಿಗೆ ಇವರಿಗೆ ಅವಕಾಶ ಸಿಕ್ತು. ಅದರಲ್ಲಿ ಹಿಂದೆ ಅವರು ಡಾಕ್ಟರ್ ರಾಜ್ಕುಮಾರ್ ಜೋಡಿಯಾಗಿ ಅಭಿನಯ ಮಾಡಿದರು. ಅದು ಈ ಜೋಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಅವತ್ತು ಈ ಸಿನಿಮಾಗಳು ಹೊರ ರಾಜ್ಯದಲ್ಲೆಲ್ಲ ಹೋಗೋದು ಬೇಡ, ನಮ್ಮ ಕರ್ನಾಟಕದಲ್ಲಿ ಹೋದರೆ ಸಾಕು, ಅಂತಹ ಒಂದು ರಶ್ ಇರ್ತಾಯಿತ್ತು ಅಂದಿನ ಸಮಯದಲ್ಲಿ. ಅವರಿಗೆ ಹಾಕಿದ ದುಡ್ಡು 1 ವಾರಕ್ಕೆಲ್ಲ ಬರ್ತಾಯಿತ್ತು. ಆದರೆ ಸಿನಿಮಾಗಳು 50, 75, 100 ದಿನ ಹೀಗೆ ಓಡ್ತಾಯಿತ್ತು. ಇವತ್ತು ನಮ್ಮ ಒಂದು ಸಿನಿಮಾ ಬಿಡುಗಡೆ ಆದರೆ, ಅಯ್ಯೋ ಹೊರ ರಾಜ್ಯದಲ್ಲೆಲ್ಲ ಬಿಡುಗಡೆ ಆದರೆ ಮಾತ್ರ ಅದರ ಹಾಕಿರೋ ದುಡ್ಡು ಸ್ವಲ್ಪ ಲಾಭಗಳು ಬರುತ್ತೆ, ಬಿಟ್ಟರೆ ಅದು ಎಲ್ಲ ಸಿನಿಮಾಕ್ಕಲ್ಲ, ಕೆಲವು ನಟರ ಸಿನಿಮಾಕ್ಕೆ ಮಾತ್ರ. ಆದರೆ ಅವತ್ತು ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಪ್ರೇಕ್ಷಕರು ಮಾತ್ರ ಸಾಕು, ಅಷ್ಟು ದಿನ ಅದನ್ನು ಥಿಯೇಟ್ರಲ್ಲಿ ಓಡಿಸ್ತಾಯಿದ್ರು. ಅದು ಅಲ್ಲದೆ ಬಂಗಾರದ ಮನುಷ್ಯ ಅನ್ನೋ ಒಂದು ಸಿನಿಮಾ ಕೇಳಬೇಕಾ, ಅದು ಒಳ್ಳೆಯ ಹೆಸರು ರಾಜ್ಕುಮಾರ್ ಅವರಿಗೂ ತಂದು ಕೊಟ್ಟಿತ್ತು, ನಮ್ಮ ಭಾರತೀಯಮ್ಮನಿಗೂ ತಂದು ಕೊಟ್ಟಿತ್ತು. ಆಮೇಲೆ ಇಬ್ಬರು ಕೂಡ ಎತ್ತರದ ನಿಲುವಲ್ವ, ಇವರ ಒಂದು ಜೋಡಿ ಸುಪ್ರಸಿದ್ಧವಾಗಿತ್ತು ಎಲ್ಲ ಕನ್ನಡಿಗರಿಗೆ. ಇವರ ಸಿನಿಮಾ ಬಂದರೆ ಸಾಕಂತೆ ಅವತ್ತೇ ಟಿಕೆಟ್ ಹುಡುಕಿ ಹೋಗ್ತಾಯಿದ್ರು. ಈ ಎಲ್ಲ ಸಿನಿಮಾದ ನಂತರ ಅವರಿಗೆ ಬೇರೆ ಬೇರೆ ಭಾಷೆಯಿಂದ ಕರೆಗಳು ಬಂತು. ಅಲ್ಲೆಲ್ಲ ಅವರು ಧೀಮಂತ ನಾಯಕರು, ಒಳ್ಳೆಯ ಕಥೆಗಳು ಎಲ್ಲವೂ ಸಿಕ್ಕಿತ್ತು ಅವರಿಗೆ. ಹಾಗೆ ನಮ್ಮ ಒಂದಷ್ಟು ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತೀಯಮ್ಮನ ಎಲ್ಲರಿಗೂ ಗೊತ್ತು. ಇತ್ತೀಚೆಗೆ ನಾನು ಅವರ ಒಂದು ತಮಿಳು ಇಂಟರ್ವ್ಯೂ ಕೂಡ ನೋಡಿದೆ. ಆದರೆ ತಮಿಳು ಭಾಷೆ ಅವರಿಗೆ ಬರುತ್ತೆ, ಪರವಾಗಿಲ್ಲ. ಆದರೆ ಕನ್ನಡವನ್ನು ಒಳ್ಳೆಯ ಸ್ಪಷ್ಟವಾಗಿ ಮಾತಾಡುವ ಕನ್ನಡತಿ ಅಲ್ವಾ. ಎಲ್ಲ ಕಡೆ ನಮ್ಮ ಕನ್ನಡದವರು ಎಲ್ಲ ಕಡೆ ಕೂಡ ಮಿಂಚಬೇಕಾಗ ಇನ್ನಷ್ಟು ನಮ್ಮ ಕನ್ನಡ ರಾಜ್ಯಕ್ಕೆ ಮೆರುಗಲ್ವ. ಇವಾಗಲೇ ನಮಗೆ ಕನ್ನಡದವರು ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ಕನ್ನಡದ ಪತಾಕೆ ಮೇಲೆ ಹಾರ್ತಾ ಇದೆ. ಹಾಗೆ ಅಂದಿನ ಕಾಲಕ್ಕೂ ನಮ್ಮ ನಟಿಯರೆಲ್ಲ ಬೇರೆ ಭಾಷೆಯಲ್ಲಿ
ನಟನೆ ಮಾಡಿದ್ದಾರೆ. ಆದರೆ ನಮ್ಮ ಡಾಕ್ಟರ್ ರಾಜ್‌ಕುಮಾರ್‌ನವರು ಕೂಡ ಬೇರೆ ಭಾಷೆಯವರು ಕರೆದಿದ್ದಾರೆ. ಅವರು ಕನ್ನಡತನವನ್ನು ಉಳಿಸ್ಲಿಕ್ಕೋಸ್ಕರ ಅವರು ಯಾವುದರಲ್ಲೂ ಅವರು ಒಪ್ಕೊಂಡಿಲ್ಲ, ಯಾವ ಭಾಷೆಯಲ್ಲಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಸರ್ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಅಭಿನಯ ಮಾಡಿದ್ದಾರೆ. ಅವರ ಒಂದು ಕೌರವರು ಸಿನಿಮಾ ನಾನು ಮಲಯಾಳಮಲ್ಲಿ ನೋಡಿದ್ದೀನಿ. ತುಂಬ ಅದ್ಭುತವಾದ ನಟನೆ. ಮಮ್ಮೂಟಿ ಕೂಡ ಇದ್ದರು. ಹಾಗೆ ಬೇರೆ ಭಾಷೆಯಲ್ಲಿ ನಟಿಸೋದು ತಪ್ಪೇ ಅಲ್ಲ ಅಂತ ನಾನು ಹೇಳೋದು. ನಮ್ಮ ಕನ್ನಡದ ಒಂದು ಹೆಸರು ಅಲ್ಲೆಲ್ಲ ಒಂದು ಪಸರಿಸುವಾಗ ನಮ್ಮ ಕನ್ನಡದವರಿಗೆ ಕೂಡ ಹೆಮ್ಮೆ ಅಲ್ವದು. ನಮ್ಮ ವಿಷ್ಣು ಸರ್ನ ಮದುವೆ ಯಾವಾಗ ಆಯ್ತೇಳಿ? 1975 ಫೆಬ್ರವರಿ 27 ನೋಡಿ. ಫೆಬ್ರವರಿ 27 ಬರೋದು ಅಪರೂಪ ಅಲ್ವಾ? ಅಂದರೆ 3 ವರ್ಷಕ್ಕೆ 4 ವರ್ಷಕ್ಕೆ ಹೀಗೆ ಬರೋದಿಲ್ವ? ಆದರೆ ಪ್ರತಿ ವರ್ಷ ಇವರ ಮದುವೆ ವರ್ಷ ಮಾಡ್ತಾ ಇರಲಿಲ್ಲಂತೆ. ಹಾಗಾಗಿ ಅದೊಂದು ಅವರ ಮದುವೆಯಲ್ಲಿ ವಿಶೇಷ. ಆಮೇಲೆ ಮದುವೆ ಆದ ನಂತರ ಅವರು ಕೂಡ ಎಲ್ಲ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಮತ್ತು ಅವರಿಗೆ ಸಂಸಾರದತ್ತ ಅವರು ಜಾಸ್ತಿ ಒಲವು ಬಂದಾಗ ಅವರಿಗೆ ನಿಧಾನವಾಗಿ ಸಿನಿಮಾ ರಂಗದಿಂದ ಅವ್ರು ಸ್ವಲ್ಪ ಸರಿತಾ ಬಂದರು. ಆಮೇಲೆ ಅವರಿಗೆ ಪಾತ್ರ ಕೂಡ ಅವರು ಬಹಳ ಆಯ್ಕೆ ಮಾಡಿ ನಟನೆ ಮಾಡ್ತಾ ಇದ್ದವರಲ್ವ. ಹಾಗಾಗಿ ಅವರೆಲ್ಲ ಸಿನಿಮಾಗಳನ್ನು ಒಪ್ಕೊಳ್ತಾ ಇರಲಿಲ್ಲ. ಮತ್ತು ಅವರು ಮುಕ್ತ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದೊಂದು ಅದ್ಭುತ ಧಾರಾವಾಹಿ ಅಲ್ವ, ಅದರಲ್ಲಿ ಕೂಡ ಅಭಿನಯ ಮಾಡಿದರು. ಆಮೇಲೆ ಇವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಶ್ರೀಕೃಷ್ಣ ದೇವರಾಯ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. 17ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಏನು ಸಿಕ್ಕಿದ್ರು ನಮ್ಮ ಪ್ರೇಕ್ಷಕರ ಪ್ರಶಸ್ತಿ ಬೇರೆಯೇ ಇದೆ. ಹಾಗಾಗಿ ಅದು ಅವತ್ತಿನ ಸ್ವಲ್ಪ ಹಳೆ ಕಾಲದವರೆಲ್ಲ ನಮ್ಮ ಭಾರತಿಯಮ್ಮ ಅಂದರೆ ಕನಸಲ್ಲಿ ಕೂಡ ಭಾರತಿ ಅಂತ ಹೇಳ್ತಾ ಇದ್ರಂತೆ. ಹಾಗಾಗಿ ಅವತ್ತು ಬೇರೆ ಭಾರತಿ ಬಿಟ್ಟರೆ ಬೇರೆ ಒಂದು ಈ ಕೆಲವರಿಗೆ ಅಂದರೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಹಲವು ಲಕ್ಷಾಂತರ ಜನ ಫ್ಯಾನ್ ಆಗಿದ್ದರು ಅವರಿಗೆ. ಆ ನಟನೆ ಆಗಿತ್ತು, ಆ ಕಥೆ ಆಗಿತ್ತು, ಆ ಚಿತ್ರಕಥೆ ಕೂಡ ಒಳ್ಳೆಯ ರೈತರಿಗೆ ಸಂಬಂಧಪಟ್ಟಿದ್ದಲ್ವ. ಅದರಲ್ಲಿ ತುಂಬ ಜನಗಳು ಎಲ್ಲ ಕೆಲಸ ಬಿಟ್ಟು ಮತ್ತೆ ಅವರ ಹೊಲದ ಕಡೆ ಹೋಗಿ ಕೆಲಸಗಳನ್ನೆಲ್ಲ ಮಾಡಿ ತುಂಬ ಜನ ಬದಲಾವಣೆ ಕೂಡ ಆಗಿದ್ದಾರೆ. ಇವತ್ತಿಗೆ ಎಲ್ಲಿ ಅಂಥ ಕಥೆಗಳೆಲ್ಲ ಬರುತ್ತೆ? ಅವತ್ತಿನ ಕಥೆಗಳು ಮಾತ್ರ ಅಲ್ಲ, ಹಾಡುಗಳು ಮಾತ್ರ ಅಲ್ಲ, ದೃಶ್ಯ ಅಲ್ಲ, ನಟಿಯರಲ್ಲ, ಒಂದೊಂದು ಸಿನಿಮಾದ ಟೈಟಲ್ ಹೇಗಿತ್ತು, ಹೆಸರು ಹೇಗಿತ್ತು ಹೇಳಿ, ಆ ಹೆಸರು ಕೇಳುವಾಗಲೇ ಎಲ್ಲರೂ ಸಿನಿಮಾಕ್ಕೆ ಹೋಗ್ಬೋದು. ಇವತ್ತು ಯಾವ ಥರ ಹೆಸರು ಇಡ್ಲಿಕ್ಕೆ ಆಗೋಲ್ಲ, ಕತೆಗೆ ತಕ್ಕಂಥ ಹೆಸರು ಇಡಬೇಕಲ್ವ. ಹಾಗಾಗಿ ಇವತ್ತಿನ ಹೆಸರು ಕೇಳುವಾಗ ಒಂದೊಂದು ಸಲ ಬೇಸರ ಆಗುತ್ತೆ. ಮತ್ತೇನು ಮಾಡೋದು? ಹೊಸ ಪೀಳಿಗೆಯವರು ಬಂದಾಗ ಅದಕ್ಕೆ ತಕ್ಕನಾಗಿ ಸಿನಿಮಾ ತೆಗಿಬೇಕಲ್ವ. ಸಿನಿಮಾ ಅಂದರೆ ಒಂದು ಬರೀ ಆಟ ಅಲ್ಲ. ಸಿನಿಮಾ ಅಂದರೆ ಒಂದು ಬಿಸ್ನೆಸ್, ಒಂದಷ್ಟು ಜನಗಳ ಹೊಟ್ಟೆ ಹಸಿವು ನೀಗುವಂಥ ಒಂದು ಒಂದು ಕೆಲಸ, ಅದು ಬಿಸ್ನೆಸ್. ಹಾಗಾಗಿ ಸಿನಿಮಾ ಅಂದಾಗ ನಾವು ಹಳೆಯ ಕಾಲದ ಸಿನಿಮಾ ಈಗ ತಗೊಂಡ್ರೆ ಅದು ಖಂಡಿತವಾಗಿ ಈಗಿನ ಮಕ್ಕಳು ನೋಡಲ್ಲ. ಕೆಲವು ಅಪರೂಪದ ಮಕ್ಕಳು ನೋಡುವವರಿದ್ದಾರೆ. ಆದರೆ ಈಗ ಹಳೆ ಸಿನಿಮಾ ತೆಗೆದರೆ ಖಂಡಿತ ನೋಡಲ್ಲ. ಹಾಗೆ ಹಾಕಿದ ದುಡ್ಡು ಎಲ್ಲಿಂದ ಸಾಲ ಮಾಡಿ ಸಿನಿಮಾ ಮಾಡಿರ್ತಾರೆ. ಹಾಕಿದ ದುಡ್ಡು ತೆಗಿಬೇಕು, ಅದೊಂದು ಜನ್ರೇಷನ್ಗೆ ಏನೇನು ಬೇಕೋ ಅದನ್ನು ಮಾಡಿ ಅವರು ಸಿನಿಮಾ ತೆಗಿತಾ ಹೋದಾಗೆ ಕಥೆಗಳು, ಚಿತ್ರಕಥೆಗಳು, ನಾಯಕಿಯರು, ಆಮೇಲೆ ಅದರ ಟೈಟಲ್ ಎಲ್ಲವೂ ಕೂಡ ಬದಲಾಗುತ್ತೆ, ಹಾಡುಗಳು ಬದಲಾಗುತ್ತೆ, ಫಾಸ್ಟ್ ಸಾಂಗು, ಅರ್ಥವಿಲ್ಲದ ಸಾಂಗ್ ಎಲ್ಲ ಬೇಕಾಗಿದೆ ಇವತ್ತಿನ ಜನ್ರೇಷನ್ಗೆ. ಆದರೆ ನಮಗೆ ಇವರೆಲ್ಲ ಬಿಟ್ಟು ಹೋದ ಒಂದಷ್ಟು ಚಿತ್ರಗಳು, ಹಾಡುಗಳು ಸಾಕಲ್ವ? ಇಂದು ಇಡೀ ಈ ಯುಗ ಮುಗಿಯೋರಿಗೆ, ಈ ಭೂಮಿ ಇರುವವರಿಗೆ ಖಂಡಿತವಾಗಿ ಸಾಕು. ಇನ್ನು ಹೊಸದು ಏನಾದರೂ ಬರಲಿ, ಹಳೆದು ಯಾವಾಗಲೂ ಅದು ಹಾಗೆ ಹೊಸದಾಗಿಯೇ ಇರುತ್ತೆ. ಹಾಗಾಗಿ ನಮಗೆ ಯಾವ ಬೇಸರ ಇಲ್ಲ. ನಾನು ಹಳೆದು ಹೊಸದು ಎಲ್ಲವನ್ನು ಇಷ್ಟಪಡ್ತೀನಿ. ನಾನು ಸಿನಿಮಾಗಳು ಕೆಲವು ಹೊಸದಕ್ಕೂ ನಾನು ಹೋಗ್ತೀನಿ. ಹಾಗಾಗಿ ಯಾವುದಿಲ್ಲ, ಹಳೆದು ಈಗಲೂ ಕೂಡ ಅಷ್ಟೇ ಫ್ರೆಶ್ ಆಗಿ ಎವರ್ ಗ್ರೀನ್ ಆಗಿ ಹಾಗೆ ಇದೆ ಅದು. ಒಟ್ಟಲ್ಲಿ ನಮ್ಮ ಭಾರತಿಯಮ್ಮ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರು ಕನ್ನಡ ಚಿತ್ರರಂಗದ ಸೌಮ್ಯ, ಸಂಸ್ಕಾರಯುತ, ಗೌರವಾನ್ವಿತ ನಟಿ ಅಲ್ವಾ. ಹಾಗೆ ನಮ್ಮ ವಿಷ್ಣು ಸರ್ನ ಪತ್ನಿಯಾಗಿರೋದೇ ಇವರು ಇನ್ನೊಂದು ರೀತಿಯಲ್ಲಿ ಜನಮನ ಗೆದ್ದರು. ಅವ್ರು ನೋಡಿ, ನಾನು ಅವರನ್ನು ತುಂಬ ಸೂಕ್ಷ್ಮ ಮಾಡ್ತಾಯಿದ್ದೆ ನಾನು. ಈಗ ಈ ನಡುವೆ ನಮ್ಮ ವಿಷ್ಣುವರ್ಧನ್ ಸರ್ಗೆ ಇಷ್ಟೊಂದು ಅನ್ಯಾಯ ಆಯ್ತಲ್ವ. ಎಷ್ಟು ಜಾಗ ಕೊಡೋದಕ್ಕೆ. ವಿಷ್ಣುವರ್ಧನ್ ಸರ್ ಅಂದರೆ ಇಂತಹ ಮೇರು ನಟ, ಇಂಥ ವ್ಯಕ್ತಿತ್ವ ಇರುವ ಮನುಷ್ಯ, ಎಲ್ಲೂ ಹೆಸರು ಕೆಡಿಸಿಕೊಂಡವರಲ್ಲ. ಹಾಗಾಗಿ ಅವರಿಗೆ ಒಂದು ಪ್ರತ್ಯೇಕ ಸ್ಥಾನ ಇತ್ತು. ಆದರೆ ಅವರ ಒಂದು ಅಂತ್ಯ ಸಂಸ್ಕಾರ ಆಗಲಿ ಅಥವಾ ಅವರಿಗೊಂದು ಸ್ಮಾರಕ ಕಟ್ಟುವಾಗ ಅದರಲ್ಲಿ ಏನೇನೋ ತೊಂದರೆಗಳನ್ನು ಉಂಟು ಮಾಡಿದರು. ಅವರ ಸ್ಮಾರಕ ಕೆಡವಿದ್ರು. ಯಾವುದಕ್ಕೂ ಇಲ್ಲಿ ಅವರು ಮೂಗು ತುರಿಸ್ಕೊಂಡು ನಮ್ಮ ಭಾರತಿಯಮ್ಮ ಬಂದಿಲ್ಲ. ಭಾರತಿಯಮ್ಮ ಒಂದು ಸಂದರ್ಶನದಲ್ಲಿ ಹೇಳ್ತಾಯಿದ್ರು,
ನೋಡಿ, ಕೆಲವು ನೋವುಗಳು ಕೂಡ ಅದರಲ್ಲಿ ಸುಖ ಇದೆ ಅಂತ ನಿಜವಾಗ್ಲೂ ನನಗೆ ಅದು ಯಾವಾಗ ಗೊತ್ತಾಗಿದೆ. ನಮ್ಮ ತಮ್ಮ ಹೋಗಿ 1-2 ವರ್ಷ ಆಗ್ತಾ ಬಂತು. ಈಗ ನನಗೆ ಆ ಭಾರತೀಯಮ್ಮ ಹೇಳಿದ ಮಾತು ನೆನಪಾಗ್ತಾ ಇದೆ. ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಾಗ ಆ ನೋವಲ್ಲಿ ಕೂಡ ಒಂದು ರೀತಿಯ ಖುಷಿ ಇದೆ. ನೋವು ಬಂದಾಗಿದೆ, ಏನು ಮಾಡಲಿಕ್ಕಾಗಲ್ಲ. ಆ ನೋವನ್ನು ಅನುಭವಿಸೋದ್ರಲ್ಲಿ ಒಂದು ರೀತಿಯ ಖುಷಿ ಇದೆ. ಆಗ ಭಾರತೀಯಮ್ಮನ ಈ ಮಾತುಗಳು ಕೂಡ ನನಗೆ ಬಹಳಷ್ಟು ನೆನಪಾಯಿತು. ಇವರ ಒಂದು ಆದರ್ಶ ಜೀವನ ಎಲ್ಲ ಇದೆ ಅಲ್ವಾ, ಅದೊಂದು ಕುಟುಂಬದಲ್ಲಿ ಚೆನ್ನಾಗಿ ಬದುಕಿ ಬಾಳಿದವರು ಇವರು. ಎಲ್ಲೂ ವಿಷ್ಣುವರ್ಧನ್ ಸರ್ನ ಭಾರತೀಯಮ್ಮನ ಬಗ್ಗೆ ಒಂದು ಸಣ್ಣ ಒಂದು ಎಲ್ಲೂ ವದಂತಿ ಕೂಡ ಹಬ್ಬಿರಲ್ಲ. ಅವರು ಒಳ್ಳೆಯ ಗೃಹಿಣಿ. ನಂತರದಲ್ಲಿ ವಿಷ್ಣುವರ್ಧನ್ ಕೊನೆ ಕಾಲದಲ್ಲಿ ಆಧ್ಯಾತ್ಮಿಕ ಕಡೆ ಹೋದರು. ಇವಾಗಲೂ ಕೂಡ ಅಷ್ಟೇ, ಭಾರತೀಯಮ್ಮ ತುಂಬ ಪೂಜೆ ಮಾಡ್ತಾರೆ, ತುಂಬ ದೇವರನ್ನು ನಂಬ್ತಾರೆ, ತುಂಬ ಆಧ್ಯಾತ್ಮಿಕ ಒಲವಿದೆ ಅವರಿಗೆ. ಹಾಗಾಗಿ ಅವರು ಅದರಲ್ಲೇ ಪೂರ್ತಿ ಜೀವನವನ್ನು ಕಳೀತಾ ಇದ್ದಾರೆ. ಹಾಗೆ ಮೊಮ್ಮಕ್ಕಳಿದ್ದಾರೆ, ಅವರ ದತ್ತುಪುತ್ರಿಯರು ಚೆನ್ನಾಗಿ ನೋಡುವ ದತ್ತುಪುತ್ರಿಯರಾಗಿ ಇದ್ದಾರೆ. ಹಾಗಾಗಿ ಅವರು ಬಹಳ ಜೀವನದಲ್ಲಿ ಅದೊಂದು ನೋವಿರ್ಬೋದು, ಯಾವಾಗಲೂ ಗಂಡನ ನೋವು, ಮರಣದ ನೋವು ಅದು ಹೋಗಲ್ಲ ಅಲ್ವಾ. ಹಾಗಾಗಿ ಆ ನೋವಿನ ಜೊತೆನೇ ಅವರು ಸುಖ ಸಂಸಾರವನ್ನು ಕಳೀತಾ ಇದ್ದಾರೆ. ಅದು ಅಲ್ಲದೆ ವಿಷ್ಣುವರ್ಧನ್ ಸರ್ ಹೋದ ಹೊತ್ತು ಗಲಾಟೆಗಳೆಲ್ಲ ಇತ್ತಲ್ಲೋ ಹೊರಗಡೆ, ಬೆಂಕಿ ಹಚ್ಚೋದು ಅದು ಇದು ಅಂತ. ಆದರೆ ಮನೆಯಲ್ಲಿ ಅವರ ಒಂದು ಮೃತ ದೇಹ ಬಂದಾಗ ಎಷ್ಟು ಸಂಯಮದಿಂದ ವರ್ತಿಸಿದ್ರು, ಎಷ್ಟು ತಾಳ್ಮೆಯಿಂದ ಅವರೇನೋ ಅದನ್ನು ಅವರಿಗೆ ಆ ನೋವನ್ನು ಒಳಗಡೆ ಇಟ್ಟುಕೊಂಡು ಅವರೇ ಬಂದವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಗೌರವದಿಂದ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸಲಾಂ ನಮ್ಮ ಭಾರತೀಯಮ್ಮನಿಗೆ ಹೇಳಬೇಕು. ಹಾಗಾಗಿ ಅವರು ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ವೈಯಕ್ತಿಕವಾಗಿ ಎಲ್ಲದರಲ್ಲೂ ಕೂಡ ನಮ್ಮ ಭಾರತೀಯಮ್ಮ ಒಳ್ಳೆಯ ಹೆಸರು ಪಡೆದಂತಹ ಒಂದು ಕಲಾವಿದೆ. ಹಾಗಾಗಿ ಇವರ ಒಂದು 4 ಹಾಡು ಹಾಡಿಲ್ಲ ಅಂದರೆ ನನಗೆ ಇವತ್ತು ನಿದ್ದೆ ಬರಲ್ಲ. ಒಂದು ದಿನ ಎಲ್ಲಿಂದಲೂ ನೀ ಬಂದೆ, ಆಹಾ ಮೈಸೂರ ಮಲ್ಲಿಗೆ, ದುಂಡು ಮಲ್ಲಿಗೆ, ಒಲವಿನ ಸಿರಿಯಾದೆ, ಈ ಥರ. ಆಮೇಲೆ ಈ ನೋಟಕ್ಕೆ ಮೈ ಮಾಟಕ್ಕೆ, ಅದು ವಿಷ್ಣು ಸರ್ ಹಾಡಿರೋದಲ್ವ. ಹಾಗೆ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಎಂತಹ ಅದ್ಭುತ ಹಾಡುಗಳು. ಇವರಿಬ್ಬರಿಗೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂದ ಪ್ರಾಣವಾಗಿತ್ತಂತೆ. ಹಾಗೆಲ್ಲ ಹಾಡು ಹೆಚ್ಚಿನವರು ಅದೇ ಅವರೇ ಹಾಡಿದ್ದು. ಆಮೇಲೆ ಶ್ರೀಕೃಷ್ಣ ಜನಿಸಿದ ತರೆಯಲ್ಲಿ, ದೇವಕಿ ಇರುವ ಸೆರೆಯಲ್ಲಿ, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, ನಮ್ಮ ಸಂಸಾರ ಆನಂದ ಸಾಗರ, ನಮಗಾದರ ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತೇ ಕಾರಣ. ಈ ಕೊನೆಯ ಹಾಡು ನಮ್ಮ ಭಾರತಿ ವಿಷ್ಣುವರ್ಧಮ್ಮನಿಗೆ ಸಲ್ಲುತ್ತೆ. ಅವರಿಗೆ ಆ ಹಾಡು ಅವರ ಜೀವನವನ್ನು ಹಾಗೆ ಕಟ್ಟಿಕೊಂಡು ಹೋದವರು. ಒಂದು ಒಳ್ಳೆಯ ಗೃಹಿಣಿ, ಒಳ್ಳೆಯ ತಾಯಿ, ಒಳ್ಳೆಯ ಅಜ್ಜಿ, ಒಳ್ಳೆಯ ಪತ್ನಿ, ಪ್ರೇಕ್ಷಕರಿಗಂತೂ ಒಳ್ಳೆಯ ಕಲಾವಿದೆ. ಎಲ್ಲವನ್ನು ಅವರು ಸರಿಸಮಾನವಾಗಿ ತಗೊಂಡು ಆ ಹೆಸರನ್ನು ನಮ್ಮ ವಿಷ್ಣು ಸರ್ ಬಿಟ್ಟು ಹೋದ ಅಂತಹ ಒಳ್ಳೆಯ ಹೆಸರನ್ನು ಕೂಡ ಹಾಗೇ ಉಳಿಸಿದ್ದಾರೆ. ಇವರ ಆರೋಗ್ಯ ಇನ್ನಷ್ಟು ದೇವರ ಆರೋಗ್ಯ ಭಾಗ್ಯ, ಆಮೇಲೆ ಇವರಿಗೆ ಆಯಸ್ಸು ಎಲ್ಲವನ್ನು ಕೊಟ್ಟು ಕರುಣಿಸಲಿ. ಇವರು ಒಂದು ಸೆಂಚುರಿಯನ್ನು ಪೂರ್ತಿ ಮಾಡಲಿ ಅಂತ ನಮ್ಮಂತಹ ಒಂದು ಅಭಿಮಾನಿಗಳ ಒಂದು ಆಶೀರ್ವಾದ ಅಂತ ಹೇಳೋ ಬದಲು ಹಾರೈಕೆ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಇಲ್ಲಿಗೆ ಇವತ್ತಿನ ನನ್ನ ವಿಡಿಯೋ ನಮ್ಮ ಭಾರತೀಯಮ್ಮಂದಾಗಿತ್ತು. ಹಾಗೆ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಾದರೆ ಖಂಡಿತ ನಿಮಗೆ ತಪ್ಪು ಮಾತಾಡಿದರೆ ಕಮೆಂಟ್ ಮಾಡ್ಬೋದು. ಈ ಹಿಂದಿನ ವಿಡಿಯೋದಕ್ಕೆಲ್ಲ ಕಮೆಂಟ್ ಮಾಡಿದ್ದಾರೆ, ನನಗೆ ಖುಷಿಯಾಗುತ್ತೆ. ತಪ್ಪನ್ನು ತಿದ್ದೋದು ನಾವು ಯಾವಾಗ ಹೇಳಿ, ಬೇರೆಯವರು ಹೇಳಿದಾಗ ಮಾತ್ರ ಅಲ್ವ. ನನಗೆ ಯಾವುದೇ ಬೇಸರವಿಲ್ಲ. ನಾನು ಏನಾದರೂ ಅಪ್ಪಿತಪ್ಪಿ ತಪ್ಪು ಇಲ್ಲಿ ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಮತ್ತು ನನಗೆ ನೀವು ನಿಜವಾದ ಸರಿಯಾದ ಮಾಹಿತಿಗಳನ್ನು ಕೊಡ್ಬೋದು, ನನಗೆ ಯಾವುದೇ ಬೇಸರ ಇಲ್ಲ. ಹಾಗೆ ನಮ್ಮ ವಿಷ್ಣು ಸರ್ ಮತ್ತು ನಮ್ಮ ಭಾರತೀಯಮ್ಮ ಎಲ್ಲರ ಮನದಲ್ಲಿ ಇರಲಿ. ಅವರ
ಹಾಡನ್ನು ಮತ್ತಷ್ಟು ಮತ್ತಷ್ಟು ಕೇಳಿ ಅವರಿಗೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಕೂಡ ಮಾಡಿ. ಶೇರ್ ಮಾಡಿ 4 ಜನಕ್ಕೆ ಕಳಿಸಿ. ಮತ್ತೆ ಮತ್ತೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಈಗ ಹೊಸ್ದಾಗಿ ಮಾಡೋದ್ರಿಂದ ಅಲ್ಪ ಸ್ವಲ್ಪ ನನಗೆ ಮಾತಾಡುವಾಗ ಸ್ವಲ್ಪ ಒಂದು ಅಡೆತಡೆ ಎಲ್ಲ ಆಗುತ್ತೆ. ಆದರೆ ನೀವೆಲ್ಲ ಅದನ್ನು ಹೊಟ್ಟೆಗೆ ಹಾಕಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಇದರಲ್ಲೆಲ್ಲ ಇರಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಸಪೋರ್ಟಿಂದ ಮತ್ತಷ್ಟು ಒಳ್ಳೆಯ ವಿಡಿಯೋ ಒಳ್ಳೆ ಅವರೆಲ್ಲ ಕಥೆಗಳ ಮಾಹಿತಿ ತಗೊಂಡು ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.